ಬಂಧವಲ್ಲದ ಬಂಧ 6ನೇ ಅಧ್ಯಾಯ. ಸ್ವಪ್ನ ತನ್ನ ಮುಂದಿನ ಓದಿನ ಬಗ್ಗೆ ಯೋಚಿಸುತ್ತಾ ಒಂದೆಡೆ ಬೇಸರದಲ್ಲಿ ಕುಳಿತಿದ್ದಳು. ತನ್ನ ಹೆತ್ತವರು ತನ್ನನ್ನು ಹೀಗೆ ಒಂಟಿ ಮಾಡದೆ ಹೋಗಿದ್ದರೆ ಹೀಗೆ ಯಾರದೋ ದಾಕ್ಷಿಣ್ಯದಲ್ಲಿ ಬಂದು ಬೀಳುವ ಅವಶ್ಯಕತೆ ತನಗೆ ಇರುತ್ತಿರಲಿಲ್ಲ ಎನಿಸಿತು. ಚಿಕ್ಕಪ್ಪ ಚಿಕ್ಕಮ್ಮನಾದರೂ ಬಡವರು, ಅವರು ತಾನೇ ಏನು ಮಾಡಿಯಾರು, ಎಲ್ಲ ತನ್ನ ಹಣೆಯ ಬರಹ ಎಂದು ಮೌನವಾಗಿ ಕಣ್ಣೊರೆಸಿಕೊಂಡಳು. ಅವಳ ಬಳಿ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ ಬಂದು ಕುಳಿತರು. ಯಾವತ್ತೂ ಇಲ್ಲದ ಚಿಕ್ಕಮ್ಮ ಅವತ್ತು ಸ್ವಪ್ನಾಳ ತಲೆ ನೇವರಿಸಿ, ಸ್ವಪ್ನ, ಬೇಸರ ಏನಮ್ಮ, ನಿನ್ ತಂದೆ ತಾಯಿನ ನಾವು ಮರಳಿ ಕರೆತರಲಾರೆವು. ಅವರಷ್ಟು ಪ್ರೀತಿ ಕಾಳಜಿ ತೋರಲಾಗದೆ ಹೋದರೂ ನಮ್ಮ ಕೈಲಾದಷ್ಟು ನಾವು ಮಾಡುತ್ತೇವೆ ಎಂದರು. ಸ್ವಪ್ನ, ನಿನ್ನ ಓದು ಅರ್ಧಕ್ಕೆ ನಿಂತಿದೆ ಅಂತ ಯೋಚನೆ ಏನಮ್ಮ? ಹೌದು ಚಿಕ್ಕಪ್ಪ, ನಾನು ಯಾವುದಾದರೂ ಒಂದು ಕೆಲಸ ಹಿಡಿದು ನನ್ನ ಓದು ಮುಂದುವರಿಸುವ ಪ್ರಯತ್ನ ಮಾಡುವೆ. ಸ್ವಪ್ನ, ನೀನು ಕೆಲಸಕ್ಕೆ ಸೇರಿದರೆ ಹಾಕಿಕೊಂಡು ಹೋಗಲು ಒಂದು ಜೊತೆ ನೆಟ್ಟಗಿರುವ ಬಟ್ಟೆ ಇಲ್ಲ, ಅಂತಹುದ್ರಲ್ಲಿ ಇದೆಲ್ಲ ಬೇಕಾ? ಮತ್ತೇನ್ ಮಾಡೋದು ಚಿಕ್ಕಮ್ಮ, ಹೊಟ್ಟೆಪಾಡು ನಡಿಬೇಕು, ಜೊತೆಗೆ ಓದು ಸಹ. ಅದಕ್ಕೆ ಅಂತಾನೆ ನಾನೊಂದು ಉಪಾಯ ಮಾಡಿದ್ದೀನಿ. ಅದಕ್ಕೆ ನೀನು ಒಪ್ಪಿದರೆ ಹೇಳ್ತೀನಿ. ಏನು ಹೇಳಿ ಚಿಕ್ಕಮ್ಮ? ಅದು ನೀನು ಈ ಪತ್ರಕ್ಕೆ ಸಹಿ ಹಾಕಮ್ಮ ಎನ್ನುತ್ತಾ ತಮ್ಮ ಬಳಿ ಇದ್ದ ಪತ್ರಗಳನ್ನು ಮತ್ತು ಪೆನ್ನು ಹೊರತೆಗೆದರು. ಯಾವ ಪತ್ರ ಇವು? ಇವು ನೀನು ಈ ಕಾಲೇಜು ಬಿಟ್ಟು ಬೇರೆ ಕಾಲೇಜಿನಲ್ಲಿ ಓದು ಮುಂದುವರೆಸುವ ಅಪ್ಲಿಕೇಶನ್ ಕಣಮ್ಮ. ಈಗಿರೋ ಕಾಲೇಜು ಬೇಡ ಅಂದರೆ ಬೇರೆ ಕಾಲೇಜು ಅಲ್ಲಾದರೂ ಓದು ಹೇಗೆ ಮುಂದುವರಿಸೋದು? ಅದೆಲ್ಲ ಅವರು ನಿನ್ನ ಕರೆದುಕೊಂಡು ಹೋಗೋರು ನೋಡ್ಕೋತಾರೆ. ಹಾಗೆ ನಿನ್ನ ತಮ್ಮ ತಂಗಿಯರಿಗೂ ದಾರಿ ಮಾಡ್ತಾರಂತೆ. ನನಗೆ ನಿಮ್ಮ ಮಾತಿನ ಅರ್ಥ ಆಗ್ಲಿಲ್ಲ ಚಿಕ್ಕಪ್ಪ. ಕಟಕಟೆಯಲ್ಲಿ ಶಾಶ್ವತ್ ನಿಂತಿರುವ ಅವನಿಗೆದುರಾಗಿ ಸ್ವಪ್ನ ನಿಂತಿದ್ದಳು. ಅವಳ ಕಣ್ಣಲ್ಲಿ ಹಲವಾರು ಪ್ರಶ್ನೆಗಳ ಜೊತೆಗೆ ನೀರಿದ್ದವು. ಶಾಶ್ವತ್ ಅವಳನ್ನು ನೇರವಾಗಿ ನೋಡಲಾಗದೆ ತಲೆ ತಗ್ಗಿಸಿ ನಿಂತಿದ್ದ. ಶಾಶ್ವತ್ ಪರ ವಕೀಲರು ಎದ್ದು ನಿಂತರು. ಯೋರ್ ಆನರ್, ನನ್ನ ಕಕ್ಷೆದಾದರೂ ಈ ಮೊದಲೇ ಎಲ್ಲವನ್ನು ಸ್ಪಷ್ಟಪಡಿಸಿಯೇ ಮುಂದುವರೆದದ್ದು. ಎಲ್ಲೂ ಯಾವ ಮೋಸ ನಡೆದಿಲ್ಲ. ಈ ಕಾಂಟ್ರಾಕ್ಟ್ ಪೇಪರ್ ಒಮ್ಮೆ ಪರಿಶೀಲಿಸಿ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತೀನಿ ಎಂದವರು ಜಡ್ಜ್ ಕೆಳಗೆ ಕುಳಿತಿದ್ದ ಕ್ಲರ್ಕ್ ಕೈಗೆ ಒಂದು ಪೇಪರ್ ಕೊಟ್ಟರು. ಜಡ್ಜ್ ಅದನ್ನು ಪಡೆದವರೇ ಕೂಲಂಕುಷವಾಗಿ ನೋಡುತ್ತಿರುವಾಗ ಶಾಶ್ವತ್ ಪರ ವಕೀಲರು ಮುಂದುವರೆಸುತ್ತಾ, ನೋಡಿ, ಇದರಲ್ಲಿ ಸ್ಪಷ್ಟವಾಗಿ ಸ್ವಪ್ನ ಅವರು ಮತ್ತು ಅವರ ಚಿಕ್ಕಮ್ಮ ಚಿಕ್ಕಪ್ಪ ಸಹಿ ಮಾಡಿರುವರು. ಅದರ ಪ್ರಕಾರವೇ ನಡೆದಿರೋದು. ಈಗ ಅವರು ಶಾಶ್ವತ್ ಮತ್ತು ಸ್ವಾತಿ ಅವರಿಂದ ದೂರ ಹೋಗಲೇಬೇಕು. ಅವರಿಬ್ಬರ ಮೇಲೆ ಯಾವ ರೀತಿಯ ಹಕ್ಕೂ ಇಲ್ಲ ಎಂದರು. ಮೈ ಲಾರ್ಡ್, ಇದು ಒಪ್ಪಂದದ ಮೇಲೆ ನನ್ನ ಕಕ್ಷಿದಾರರ ಸಹಿ ಮೋಸದಿಂದ ಪಡೆಯಲಾಗಿದೆ. ಅವರಿಗೆ ಈ ಒಪ್ಪಂದದ ಬಗ್ಗೆಯಾಗಲಿ ಅಥವಾ ಇನ್ನಾವುದೇ ವಿಚಾರವಾಗಲಿ ಅವರಿಗೆ ತಿಳಿದಿಲ್ಲ. ಇದೆಲ್ಲವೂ ಒಂದು ಮೋಸದ ಜಾಲ. ನೋಡಿ ಲಾಯರ್ ಸಾಹೇಬ್ರೆ, ನನ್ನ ಕಕ್ಷಿದಾರರು ಮೋಸ ಮಾಡಿಲ್ಲ. ಇರೋ ವಿಚಾರನ ನೇರವಾಗಿ ತಿಳಿಸಿನೇ ಸಹಿ ಪಡೆದು ಮುಂದಡಿ ಇಟ್ಟಿದ್ದು. ಈಗ ಒಪ್ಪಂದ ಮುಗಿಯುವ ಸಮಯದಲ್ಲಿ ಸ್ವಪ್ನ ಅವರ ತಕರಾರು ತೆಗೆಯೋದು ತಪ್ಪು. ಸ್ವಪ್ನ ಅವರಿಗೆ ಮೋಸ ಆಗಿರೋದಂತೂ ನಿಜ, ಆದರೆ ಅದು ನಿಮ್ಮ ಕಕ್ಷಿದಾರರಿಂದಲೇ ಆಗಿರೋದು ಎನ್ನುವುದು ಅಷ್ಟೇ ನಿಜ. ಅಲ್ರಿ, ಅಷ್ಟು ಸ್ಪಷ್ಟವಾಗಿ ವಿಷಯ ತಿಳಿಸಿದ ನಂತರವೂ ಅದು ಹೇಗೆ ಮೋಸ ಆಗುತ್ತೆ ಅಂತ? ಸಹಿ ಕೂಡ ಮೋಸದಿಂದ ಪಡೆದಿರಬಹುದು ಅಲ್ವಾ ಎಂದು ಇಬ್ಬರು ವಕೀಲರ ವಾದ ವಿವಾದ ನಡೆದಿತ್ತು. ಆಗ ಜಡ್ಜ್ ಮಧ್ಯ ಪ್ರವೇಶಿಸಿ ಟೇಬಲ್ ಕುಟ್ಟಿ, ಆರ್ಡರ್ ಆರ್ಡರ್, ಇದೇನ್ರಿ, ಇಬ್ರು ಈ ಕೇಸ್ನ ವಿಚಾರಣೆ ನಡೆಸ್ತಿದ್ದೀರೋ ಅಥವಾ ನೀವೇ ಜಗಳ ಆಡ್ತಿದ್ದೀರೋ? ಸಾರಿ ಮೈ ಲಾರ್ಡ್ ಎಂದು ಇಬ್ಬರು ತಪ್ಪು ಒಪ್ಪಿಕೊಂಡಾಗ ಜಡ್ಜ್, ಮೊದಲು ಸರಿಯಾಗಿ ಕಕ್ಷಿದಾರರ ವಿಚಾರಣೆ ನಡೆಸಿ ಎಂದರು. ಶಾಶ್ವತ್ ಕಡೆಯ ವಕೀಲರು, ಮೈ ಲಾರ್ಡ್, ನಾನು ಸ್ವಪ್ನ ಅವರನ್ನು ಕೆಲ ಪ್ರಶ್ನೆಗಳನ್ನು ಕೇಳಬೇಕಿದೆ, ದಯವಿಟ್ಟು ಅನುಮತಿ ಕೊಡಿ ಎಂದರು. ಗ್ರಾಂಟೆಡ್. ಥ್ಯಾಂಕ್ ಯು ಮೈ ಲಾರ್ಡ್ ಎಂದ ವಕೀಲರು ಸ್ವಪ್ನ ನಿಂತಿದ್ದ ಕಟಕಟೆಯ ಬಳಿಗೆ ಬಂದರು. ಸ್ವಪ್ನ ಅವರೇ, ನಿಮಗೆ ನಿಜಕ್ಕೂ ಈ ಒಪ್ಪಂದದ ಬಗ್ಗೆ ಗೊತ್ತಿರಲಿಲ್ವಾ ಅಥವಾ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರೋ? ಸರ್, ನನಗೆ ನಿಜಕ್ಕೂ ಇದರ ಬಗ್ಗೆ ಏನೊಂದು ಗೊತ್ತಿರಲಿಲ್ಲ. ಇದೆಲ್ಲ ಮೋಸದ ಜಾಲ ಹೆಣೆಯಲಾಗಿದೆ. ಅದು ಸರಿ, ಒಪ್ಪಂದದ ಪತ್ರಗಳ ಮೇಲೆ ನಿಮ್ಮ ಹಸ್ತಾಕ್ಷರವೂ ಇದೆ. ಅದಕ್ಕೆ ಏನು ಹೇಳ್ತೀರಿ? ಅದು ಮೋಸದಿಂದ ನನಗೆ ಸುಳ್ಳು ಹೇಳಿ ತೆಗೆದುಕೊಂಡಿದ್ದು. ಮೋಸದಿಂದ ಸುಳ್ಳು ಹೇಳಿ ತೆಗೆದುಕೊಂಡವರು ನಿಮ್ಮ ಎದುರಿಗೆ ನಿಂತಿದ್ದಾರಲ್ಲ, ಅವರಾ ಎಂದು ಶಾಶ್ವತನೆಡೆ ಕೈ ಮಾಡಿ ತೋರಿಸಿದರು. ಅವನತ್ತ ನೋಡಿದ ಸ್ವಪ್ನ ಇಲ್ಲವೆಂದು ತಲೆ ಆಡಿಸಿದಳು. ಹಾಗಾದರೆ ಯಾರು ನಿಮ್ಮ ಸಹಿ ತೆಗೆದುಕೊಂಡಿದ್ದು? ಬಹುಶಃ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ. ಬಹುಶಃ ಅಂದ್ರೆ ನಿಮಗೆ ನಿಖರವಾಗಿ ಗೊತ್ತಿಲ್ವಾ? ಇರಬಹುದು ಅಂತ ನನ್ನ ಅನಿಸಿಕೆ. ನೋಟ್ ದಿಸ್ ಪಾಯಿಂಟ್ ಮೈ ಲಾರ್ಡ್, ಶಾಶ್ವತ್ ಅವರು ಸ್ವಪ್ನ ಅವರಿಗೆ ಯಾವ ಮೋಸ ಮಾಡಿಲ್ಲ. ಮೋಸ ನಡೆದಿರೋದು ಅವರ ಸ್ವಂತ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಂದ. ಇದರ ಬಗ್ಗೆ ಸರಿಯಾಗಿ ತನಿಖೆ ವಿಚಾರಣೆ ನಡೆಸಬೇಕು ಯೋರ್ ಆನರ್. ನನ್ನ ಕಕ್ಷಿದಾರರಾದ ಶಾಶ್ವತ್ ಅವರು ನಿರಪರಾಧಿ. ಅವರು ಯಾರಿಗೂ ಯಾವ ವಿಧದಿಂದಲೂ ಮೋಸ ಮಾಡಿಲ್ಲ.
ವಿಚಾರಣೆಯನ್ನು ಒಂದು ದಿನ ಮುಂದೂಡಲಾಗಿದೆ ಎಂದು ಜಡ್ಜ್ ಅವರು ಘೋಷಿಸಿ ಎದ್ದು ಹೋದರು. ಸ್ವಪ್ನ ಕಟಕಟೆಯಿಂದ ಇಳಿದು ಬಂದು ತನ್ನ ವಕೀಲರ ಜೊತೆಗೆ ಮಾತನಾಡುತ್ತಿದ್ದಳು. ಸ್ವಾತಿ ಶಾಶ್ವತನ ಬಳಿ ಬಂದು, ನೋಡಿ, ನಮ್ಮಿಂದ ಯಾವ ಮೋಸ ಅನ್ಯಾಯ ನಡೆದಿಲ್ಲ. ಅವಳಿಗೆ ಅವಳ ಬಂಧುಗಳೇ ಮೋಸ ಮಾಡಿರೋದು. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ, ಇಲ್ಲದ ಗಿಲ್ಟ್ನಲ್ಲಿ ಇರಬೇಡಿ ಎಂದಳು. ಸ್ವಾತಿ, ನಿನ್ನದು ಇದರಲ್ಲಿ ಪಾತ್ರವಿದೆ ಅಂತ ಗೊತ್ತು ಸುಮ್ಮನೆ ಆಟ ಆಡಬೇಡ. ಶಾಶ್ವತ್, ನಾನು ಇಷ್ಟಕ್ಕೆ ಬಿಡಲಾರೆ. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಎಂದರೆ ಬಿಡಲಾಗುವುದೇ? ನಾನು ಹೋರಾಡಿ ನಮ್ಮ ಹಕ್ಕನ್ನು ಪಡೆದೇ ತೀರುವೆ. ಏನಾದರೂ ಮಾಡ್ಕೋ ಸ್ವಾತಿ. ಒಟ್ಟಿನಲ್ಲಿ ಎಲ್ಲರ ಜೀವನ ಹಾಳು ಮಾಡಿದೆ. ಛೆ, ನಿನ್ನ ಮಾತನ್ನು ನಾನು ಒಪ್ಪಲೇಬಾರದಿತ್ತು ಎಂದ ಶಾಶ್ವತ್ ಹೊರಟು ಹೋಗಿ ಕಾರಿನಲ್ಲಿ ಕುಳಿತ. ಸ್ವಾತಿ ತನ್ನ ವಕೀಲರ ಜೊತೆಗೆ ಮಾತನಾಡುತ್ತಾ ನಿಂತಳು. ಸ್ವಪ್ನಾಳಿಗೆ ಯಾವ ರೀತಿಯ ಅನ್ಯಾಯವಾಗಿದೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.